ಎಲ್ಲರಿಗೂ ನಮಸ್ಕಾರ. ಹಿಂದೂ ಸಂಸ್ಕೃತಿಯಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅಗ್ರಗಣ್ಯ ಸ್ಥಾನವಿದೆ. ಪ್ರತಿಯೊಂದು ಆಚರಣೆ, ಪ್ರತಿ ವಸ್ತುವಿಗೂ ತನ್ನದೇ ಆದ ಆಳವಾದ ಅರ್ಥವಿದೆ. ನಾವು ದೇವರ ಪೂಜೆ ಮಾಡುವಾಗ ಬಾಳೆಹಣ್ಣು, ವೀಳ್ಯದೆಲೆ ಮತ್ತು ತೆಂಗಿನಕಾಯಿಗಳನ್ನು ತಪ್ಪದೆ ಅರ್ಪಿಸುತ್ತೇವೆ. ಇವು ಕೇವಲ ಸಾಂಪ್ರದಾಯಿಕ ವಸ್ತುಗಳಲ್ಲ, ಇವುಗಳ ಹಿಂದಿನ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ನೆಲೆಯ ಆಳವಾದ ಗೂಢಾರ್ಥ. ಬನ್ನಿ, ಇವತ್ತು ಈ ಪ್ರಮುಖ ವಸ್ತುಗಳನ್ನು ಪೂಜೆಯಲ್ಲಿ ಏಕೆ ಬಳಸುತ್ತೇವೆ ಎಂಬುದರ ಅರ್ಥವನ್ನು ತಿಳಿಯೋಣ. ಮೊದಲು, ಪೂಜಾ ಫಲಗಳಲ್ಲಿ ಪ್ರಮುಖವಾದದ್ದು ಬಾಳೆಹಣ್ಣು. ಇದು ಏಕೆ ಅರ್ಪಿಸಲಾಗುತ್ತದೆ? ಬನ್ನಿ ನಾವು ತಿಳಿಯೋಣ. ಬಾಳೆಹಣ್ಣು ಎಂದಿಗೂ ಅರ್ಧಕ್ಕೆ ಕತ್ತರಿಸದ ಅಥವಾ ಹಾಳಾದ ಹಣ್ಣಾಗಿರುವುದಲ್ಲ. ಅದು ಪೂರ್ಣ ಫಲ. ಭಕ್ತನು ತನ್ನ ಪೂರ್ಣ ಶ್ರದ್ಧೆಯಿಂದ ಯಾವುದೇ ಕಲ್ಮಶವಿಲ್ಲದೆ ದೇವರಿಗೆ ಶರಣಾಗುವುದನ್ನು ಇದು ಸಂಕೇತಿಸುತ್ತದೆ. ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ಮತ್ತು ಸಮಗ್ರತೆಯನ್ನು ಸಾಧಿಸುವ ಆಶಯವೂ ಇದರಲ್ಲಿದೆ. ಬಾಳೆ ಗಿಡವು ಒಂದು ಬುಡದಿಂದ ಅನೇಕ ಗಿಡಗಳನ್ನು ಉತ್ಪಾದಿಸುತ್ತದೆ ಮತ್ತು ಒಂದೇ ಬಾಳೆ ದಿಂಡಿನಲ್ಲಿ 100 ಹಣ್ಣುಗಳನ್ನು ನೀಡುತ್ತದೆ. ಇದು ಸಂತಾನಾಭಿವೃದ್ಧಿ, ಸಮೃದ್ಧಿ ಮತ್ತು ವಂಶದ ನಿರಂತರತೆಯ ಸಂಕೇತ. ನಮ್ಮ ಮನೆಗಳಲ್ಲಿ ಸದಾ ಸಂಪತ್ತು, ಸಂತೋಷ ಮತ್ತು ಸಂತಾನಾಭಿವೃದ್ಧಿಯಾಗಲಿ ಎಂಬ ಪ್ರಾರ್ಥನೆಯ ಭಾಗವಾಗಿ ಇದನ್ನು ಅರ್ಪಿಸಲಾಗುತ್ತದೆ. ಬಾಳೆ ಗಿಡವು ಒಮ್ಮೆ ಫಲ ಕೊಟ್ಟ ನಂತರ ತನ್ನ ಮೂಲ ಗಿಡ ಸಾಯುತ್ತದೆ, ಆದರೆ ಅನೇಕ ಹೊಸ ಗಿಡಗಳನ್ನು ಹುಟ್ಟುಹಾಕಿ ಲೋಕಕ್ಕೆ ಉಪಕಾರ ಮಾಡುತ್ತದೆ. ಇದು ತ್ಯಾಗ, ನಿಸ್ವಾರ್ಥ ಸೇವೆ ಮತ್ತು ಫಲದ ನಿರೀಕ್ಷೆಯಿಲ್ಲದೆ ಕರ್ತವ್ಯ ನಿರ್ವಹಿಸುವ ಭಾವವನ್ನು ಸೂಚಿಸುತ್ತದೆ. ನಮ್ಮ ಅಹಂಕಾರವನ್ನು ತ್ಯಾಗ ಮಾಡಿ ದೈವಿಕ ಇಚ್ಛೆಗೆ ಶರಣಾಗುವುದರ ಸಂಕೇತವೂ ಹೌದು. ಬಾಳೆಹಣ್ಣು ನೈಸರ್ಗಿಕವಾಗಿ ಶುದ್ಧವಾಗಿದೆ. ಯಾವುದೇ ಕೃತಕ ಲೇಪನಗಳ ಅಗತ್ಯವಿಲ್ಲ. ಅತಿಥಿಗೆ ಅಥವಾ ದೇವರಿಗೆ ಅರ್ಪಿಸಲು ಇದು ಶುದ್ಧವಾದ ಮತ್ತು ಸುಲಭವಾಗಿ ಲಭ್ಯವಿರುವ, ಎಲ್ಲರಿಗೂ ಕೈಗೆಟುಕುವ ಫಲವಾಗಿದೆ. ಇದು ದೇವರಿಗೆ ಅರ್ಪಿಸುವ ವಸ್ತು ದುಬಾರಿಯಾಗಬೇಕಿಲ್ಲ, ಭಕ್ತಿ ಶುದ್ಧವಾಗಿರಬೇಕು ಎಂಬ ತತ್ವವನ್ನು ಎತ್ತಿ ಹಿಡಿಯುತ್ತದೆ. ಮುಂದಿನ ಪ್ರಮುಖ ಅರ್ಪಣೆ ವೀಳ್ಯದೆಲೆ ಮತ್ತು ಅಡಿಕೆ. ಇದನ್ನು ಎಲೆ ಅಡಿಕೆ ಎಂದೇ ಕರೆಯುತ್ತೇವೆ. ಪ್ರತಿಯೊಂದು ಶುಭ ಕಾರ್ಯದಲ್ಲೂ ಇದರ ಪಾತ್ರ ಅತಿ ದೊಡ್ಡದ್ದು. ವೀಳ್ಯದೆಲೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಒಂದು ನಂಬಿಕೆಯ ಪ್ರಕಾರ ವೀಳ್ಯದೆಲೆಯ ಅಗ್ರಭಾಗದಲ್ಲಿ ಲಕ್ಷ್ಮೀ ದೇವಿ, ಮಧ್ಯದಲ್ಲಿ ಸರಸ್ವತಿ ದೇವಿ, ಬುಡದಲ್ಲಿ ಗಣೇಶ ಮತ್ತು ಉಳಿದ ಭಾಗಗಳಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ. ಅಡಿಕೆಯು ಶಿವನ ಅಂಶವೆಂದು, ಎಲೆಯು ಶಕ್ತಿಯ ಪ್ರತೀಕವೆಂದು ನಂಬಲಾಗುತ್ತದೆ. ಹೀಗೆ ಎಲೆ ಅಡಿಕೆಯ ಮೂಲಕ ಸಮಸ್ತ ದೇವಾನುದೇವತೆಗಳನ್ನು ಏಕಕಾಲದಲ್ಲಿ ಆಹ್ವಾನಿಸಿ ಪೂಜಿಸಿದಂತೆ ಆಗುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ ಎಲೆ ಅಡಿಕೆ ನೀಡುವುದು ಗೌರವ, ಸ್ನೇಹ ಮತ್ತು ಶುಭಾಶಯಗಳ ಸಂಕೇತ. ನಾವು ದೇವರನ್ನು ಅತಿಥಿಯಾಗಿ ಆಹ್ವಾನಿಸಿ ಅವರಿಗೆ ಗೌರವಪೂರ್ವಕವಾಗಿ ಆತಿಥ್ಯವನ್ನು ನೀಡುತ್ತೇವೆ ಎಂಬುದರ ಪ್ರತೀಕ ಇದು. ಇದು ಸಂಪೂರ್ಣ ಸ್ವಾಗತ ಮತ್ತು ಶರಣಾಗತಿಯನ್ನು ಸೂಚಿಸುತ್ತದೆ. ವೀಳ್ಯದೆಲೆಯು ತನ್ನದೇ ಆದ ಔಷಧೀಯ ಗುಣಗಳನ್ನು ಹೊಂದಿದೆ. ಇದು ವಾತಾವರಣವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಪೂಜೆಯ ವಾತಾವರಣವನ್ನು ಸಕಾರಾತ್ಮಕ ಶಕ್ತಿಗಳಿಂದ ತುಂಬಲು ಇದು ಸಹಾಯ ಮಾಡುತ್ತದೆ. ಇದರ ಹಸಿರು ಬಣ್ಣವು ಜೀವನದ ಬೆಳವಣಿಗೆ, ತಾಜಾತನ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ. ವೀಳ್ಯದೆಲೆ, ಅಡಿಕೆ ಮತ್ತು ಸುಣ್ಣ ಇವುಗಳನ್ನು ಸೇರಿಸಿ ಸವಿಸುವುದು ಪಂಚಭೂತಗಳೊಂದಿಗೆ ಸಂಬಂಧಿಸಿದೆ ಎಂದು ಕೆಲವರು ವ್ಯಾಖ್ಯಾನಿಸುತ್ತಾರೆ. ಇದು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಸಾಧಿಸುವ ಪ್ರಯತ್ನವೂ ಹೌದು. ಕೊನೆಯದಾಗಿ, ಪೂಜೆಯ ಅತ್ಯಂತ ಪ್ರಮುಖ ಭಾಗವಾದ ತೆಂಗಿನಕಾಯಿ. ಯಾವುದೇ ಪೂಜೆ ತೆಂಗಿನಕಾಯಿ ಒಡೆಯದೆ ಮುಗಿಯುವುದಿಲ್ಲ. ಇದರ ಇಂದಿನ ಆಳದ ಅರ್ಥ ಏನು? ಬನ್ನಿ ನಾವು ತಿಳಿಯೋಣ. ತೆಂಗಿನಕಾಯಿಯು ಹೊರಗಿನ ಗಟ್ಟಿಯಾದ ಕವಚವನ್ನು ಹೊಂದಿದೆ. ಅದರೊಳಗೆ ಮೃದುವಾದ ಬಿಳಿ ತಿರುಳು ಮತ್ತು ಶುದ್ಧವಾದ ನೀರನ್ನು ಹೊಂದಿದೆ. ಈ ಗಟ್ಟಿಯಾದ ಹೊರಕವಚವು ಮಾನವನ ಅಹಂಕಾರದ ಪ್ರತೀಕ. ನಾವು ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ನಮ್ಮ ಅಹಂಕಾರವನ್ನು ದೇವರ ಚರಣಗಳಲ್ಲಿ ತ್ಯಾಗ ಮಾಡುತ್ತೇವೆ ಎಂಬುದನ್ನು ಸಂಕೇತಿಸುತ್ತದೆ. ಅಹಂ ತ್ಯಾಗ ಮಾಡಿದಾಗ ಒಳಗಿರುವ ಶುದ್ಧವಾದ ಆತ್ಮ
ಪ್ರಕಾಶಿಸುತ್ತದೆ ಎಂಬ ಆಧ್ಯಾತ್ಮಿಕ ಸಂದೇಶ ಇದರಲ್ಲಿದೆ. ತೆಂಗಿನಕಾಯಿಯು ಹೊರಗಿನಿಂದ ಎಷ್ಟು ಗಟ್ಟಿಯಾಗಿದ್ದರೂ ಅದರ ಒಳಭಾಗ ಸಂಪೂರ್ಣವಾಗಿ ಶುದ್ಧ, ಕಲ್ಮಶರಹಿತ ಮತ್ತು ಅಖಂಡವಾಗಿರುತ್ತದೆ. ಇದು ಮಾನವನ ಆತ್ಮದ ಪರಿಶುದ್ಧತೆಯನ್ನು ಸೂಚಿಸುತ್ತದೆ. ಬಾಹ್ಯ ಪ್ರಪಂಚದಲ್ಲಿ ಮಾಲಿನ್ಯದಿಂದ ದೂರವಿದ್ದು ಆಂತರಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಇದು ಸಾರುತ್ತದೆ. ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯಲಾಗುತ್ತದೆ. ಇದರ ಪ್ರತಿಯೊಂದು ಭಾಗವು ಅಂದರೆ ಎಲೆಗಳು, ಕಾಯಿ, ನೀರು, ಎಣ್ಣೆ, ನಾರು, ಮರ ಮನುಷ್ಯನಿಗೆ ಉಪಯುಕ್ತವಾಗಿದೆ. ಇದು ನಿಸ್ವಾರ್ಥ ಸೇವೆ, ನಿರಂತರ ಫಲ ನೀಡುವಿಕೆ ಮತ್ತು ಸೃಷ್ಟಿಯ ಸಂಪೂರ್ಣತೆಯನ್ನು ಪ್ರತಿನಿಧಿಸುತ್ತದೆ. ನಮ್ಮ ಜೀವನವು ಕಲ್ಪವೃಕ್ಷದಂತೆ ಸಮಾಜಕ್ಕೆ ಉಪಯುಕ್ತವಾಗಲಿ ಎಂಬ ಹಾರೈಕೆ ಇದರಲ್ಲಿದೆ. ಹಿಂದಿನ ಕಾಲದಲ್ಲಿ ಮಾನವ ಬಲಿಗಳನ್ನು ನೀಡಲಾಗುತ್ತಿತ್ತು ಎನ್ನಲಾಗುತ್ತದೆ. ಆದರೆ ಪ್ರಾಣಿ ಬಲಿ ಅಥವಾ ಮಾನವ ಬಲಿಗಳ ಬದಲು ಅತ್ಯಂತ ಪವಿತ್ರವಾದ ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ತಮ್ಮ ಇಚ್ಛೆಗಳನ್ನು ಮತ್ತು ಆಸೆಗಳನ್ನು ದೇವರಿಗೆ ಅರ್ಪಿಸುವ ಪ್ರಾಣತ್ಯಾಗದ ಸಂಕೇತಕ ರೂಪವಾಗಿಯೂ ಇದು ವಿಕಸಿಸಿದೆ. ನೋಡಿದ್ದೀರಲ್ಲ, ನಾವು ಪೂಜೆಯಲ್ಲಿ ಸಮರ್ಪಿಸುವ ಪ್ರತಿ ವಸ್ತುವಿನ ಹಿಂದೆಯೂ ಎಷ್ಟೋ ಆಳವಾದ ಅರ್ಥವಿದೆ. ಈ ಬಾಳೆಹಣ್ಣು, ವಿಳೆದೆಲೆ ಮತ್ತು ತೆಂಗಿನಕಾಯಿ ಕೇವಲ ಸಾಂಪ್ರದಾಯಿಕ ವಸ್ತುಗಳಲ್ಲ, ಬದಲಿಗೆ ಅವು ನಮ್ಮ ಭಕ್ತಿ, ಶರಣಾಗತಿ, ತ್ಯಾಗ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಶುದ್ಧತೆಯ ಪ್ರತೀಕಗಳಾಗಿವೆ. ಇವುಗಳನ್ನು ಅರ್ಪಿಸುವಾಗ ಈ ಅರ್ಥಗಳು ಮನಸ್ಸಿನಲ್ಲಿಟ್ಟುಕೊಂಡು ಅರ್ಪಿಸಿದರೆ ಪೂಜೆಯ ಫಲವು ಇನ್ನಷ್ಟು ಹೆಚ್ಚುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಮುಂದಿನ ಇನ್ನೊಂದು ಆಧ್ಯಾತ್ಮಿಕ ವಿಷಯದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.